ಸೊ ಈಗ ಚಾಲೆಂಜಸ್ಸಿಗೆ ಬರೋಣ. ಪರ್ಸನಲ್ ಇಯರ್ ನಂಬರ್ 2 ನಿಮ್ಮದು ಆಗಿರೋದ್ರಿಂದ ಚಾಲೆಂಜಸ್ ಏನು? ಎಮೋಷ್ನಲ್ ಸೆನ್ಸಿಟಿವಿಟಿ, ಹೈಪರ್ ಸೆನ್ಸಿಟಿವಿಟಿ ಇದೆಲ್ಲನೂ ಇರುತ್ತೆ. ಅದರಿಂದ ನಿಮಗೆ ತುಂಬಾ ಟರ್ಮಾಯಿಲ್ ತಲೆಯಲ್ಲಿ ಇದಾಗುತ್ತೆ. ಮತ್ತು ಭಯ ಇರ್ಬೋದು, ನಿಮಗೆ ಬೌಂಡ್ರೀಸ್ ಸೆಟ್ ಮಾಡೋದಕ್ಕೆ ಕಷ್ಟ ಆಗಬಹುದು. ಹಾಗೆಯೇ ಡಿಸಿಷನ್ ತೊಗೊಳ್ಳೋದ್ರಲ್ಲಿ ನಿಮಗೆ ಟೀಮ್ ವರ್ಕ್ ಮಾಡಿ ಎಲ್ಲರ ಜೊತೆಗೂ ಮಾತಾಡಿ ಡಿಸಿಷನ್ ತೊಗೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಆಮೇಲೆ ನಿಮಗೆ ಒಂದು ಟೆಂಡೆನ್ಸಿ ಇರುತ್ತೆ, ಬೇರೆಯವ್ರದ್ದು ರೆಸ್ಪಾನ್ಸಿಬಿಲಿಟಿ, ಬೇರೆಯವ್ರ ಎಮೋಷನ್ಸ್ದು ನೀವೇ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಬೇರೆಯವ್ರ ಇದನ್ನ ಬ್ಲೇಮ್ ನೀವೇ ತೊಗೊಳ್ತೀರಾ. ಸೊ ಹಾಗಾಗಿಬಿಟ್ಟು ನೀವು ನಿಮ್ಮ ಇದನ್ನು ಗ್ರೌಂಡಿಂಗ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಬಗ್ಗೆ ಗಮನ ಹರಿಸೋದಕ್ಕೆ ಕಷ್ಟಪಡ್ತೀರಾ. ಸೊ ಇದೆಲ್ಲ ಚಾಲೆಂಜಸ್ಸು. ಸೊ ಎಮೋಷ್ನಲ್ ಇದು ಹೈಪರ್ ಸೆನ್ಸಿಟಿವಿಟಿ ಅಂದರೆ ತುಂಬಾ ರಿಯಾಕ್ಟಿವ್ ಆಗ್ಬೋದು, ಎಮೋಷ್ನಲಿ ವಲ್ನರಬಲ್ ಇರ್ಬೋದು. ಬೇರೆ ಯಾರೇನು ಮಾತಾಡಿದ್ರು ತುಂಬ ಬೇಗ ನಿಮಗೆ ಹರ್ಟ್ ಆಗೋ ಚಾನ್ಸಸ್ ಇದೆ. ಬೇರೆಯವ್ರದ್ದು ಏನೇನು ಎಮೋಷನ್ಸ್ ಏನೋ ಇದೆ ಅಂದರೆ ಸೆನ್ಸಿಟಿವ್ ಆಗಿರ್ತೀರಾ. ಬೇರೆಯವ್ರದ್ದು ಏನಾದ್ರು ಸುತ್ತಮುತ್ತಲ ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೇಕಾದ್ರೆ ಅವು ವೈಬ್ಸ್ ಕ್ಯಾಚ್ ಮಾಡ್ತೀರಾ. ಅವರ ಎಮೋಷನ್ಸ್ನ ನೀವೇ ಕ್ಯಾಚ್ ಮಾಡಿಬಿಟ್ಟು ನಿಮಗೆ ಇಂಟರ್ನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಅದು ಯಾಕೆ ಅಂದರೆ ನೀವು ಎಮೋಷ್ನಲಿ ಹೈಪರ್ ಸೆನ್ಸಿಟಿವ್ ಆಗಿರ್ತೀರಾ. ಹಾಗೆ ಬೌಂಡ್ರೀಸ್ ಸೆಟ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಇದು ತುಂಬ ದೊಡ್ಡ ಚಾಲೆಂಜು. ನೀವು ಸ್ಟ್ರಗಲ್ ಮಾಡ್ತೀರಾ ನೋ ಅಂತ ಹೇಳೋದಕ್ಕೆ. ನಿಮ್ಮ ಪರ್ಸನಲ್ ಲಿಮಿಟ್ಸ್ ಹಾಕ್ಕೊಳ್ಳೋದಕ್ಕೂ ನೀವು ಹೆಸಿಟೇಟ್ ಮಾಡ್ತೀರಾ, ಓವರ್ ಕಮಿಟ್ಮೆಂಟ್ ಮಾಡಿಬಿಡ್ತೀರಾ. ಎಲ್ಲರಿಗೂ ಪ್ರಾಮಿಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ಸಾಧ್ಯನೋ ಅದಕ್ಕಿಂತ ಜಾಸ್ತಿ ಪ್ರಾಮಿಸ್ ಮಾಡಿಬಿಟ್ಟು ನಿಮ್ಮ ಎನರ್ಜಿ ಡ್ರೈನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಫಿಯರ್ ಮತ್ತು ಆ್ಯಂಗ್ಸೈಟಿ. ಸೊ ಇದು ಅನ್ನೆಸೆಸರಿ ಫಿಯರ್, ಭಯ ತರಬಹುದು ಈ ವರ್ಷ. ಆಮೇಲೆ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ತುಂಬಾ ಇಶ್ಯೂಸು ಪ್ಯಾರಲೈಸ್ ಆಗಬಹುದು. ಎಸ್ಪೆಷಲಿ ನೀವು ಎಮೋಷ್ನಲ್ ಅಟ್ಮಾಸ್ಫಿಯರ್ಗೆ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಇವೆಲ್ಲ ಬರುತ್ತೆ. ನಿಮಗೆ ಫಿಯರ್ ಮತ್ತು ಆ್ಯಂಗ್ಸೈಟಿ ಇಶ್ಯೂಸ್ ಆಗುತ್ತೆ. ಆಮೇಲೆ ಜೆಲಸಿ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ನಿಮಗೆ ಪೇನು, ಜೆಲಸಿ, ಕಾನ್ಫ್ಲಿಕ್ಟ್ ರಿಲೇಷನ್ಶಿಪ್ಸಲ್ಲಿ ಎಕ್ಸ್ಪೀರಿಯನ್ಸ್ ಆಗೋ ಚಾನ್ಸಸ್ ಇದೆ. ಹಾಗೆ ಪರ್ಟಿಕ್ಯುಲರ್ಲಿ ನೀವು ತುಂಬಾ ಫೋಕಸ್ ಆಗಿದ್ರೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ, ಅಲ್ಲಿ ನಿಮಗೆ ಇದೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತದೆ. ಸೊ ನಿಮ್ಮ ಮೇಲೆ ನೀವು ಸೆಲ್ಫ್ ರಿಲಯಂಟ್ ಆಗೋದು, ಅದಕ್ಕೂ ಸ್ಟ್ರಗಲ್ ಮಾಡ್ತೀರಾ. ನಿಮಗೆ ಕೆಲವು ಕಡೆಗಳಲ್ಲಿ 2026ರಲ್ಲಿ ಇನ್ನರ್ ಸ್ಟ್ರೆಂತ್ ಅದು ಇಲ್ದಲೇ ಇರ್ಬೋದು. ಹಾಗೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಿಮ್ಮ ಎಮೋಷ್ನಲ್ ಸೆನ್ಸಿಟಿವಿಟಿ ಇರೋದ್ರಿಂದ ನಿಮಗೆ ನೀವು ಅಸರ್ಟ್ ಮಾಡ್ಕೊಳ್ಳೋ ಬದಲು ನೀವು ಸ್ಟ್ರಗಲ್ ಮಾಡ್ತೀರಾ. ನಿಮ್ಮ ಬಗ್ಗೆ ನೀವು ಇದನ್ನ ಟ್ರಸ್ಟ್ ಮತ್ತು ಕಾನ್ಫಿಡೆನ್ಸ್ ತರೋದಕ್ಕೆ ನಿಮಗೆ ಅಲ್ಲಿ ಸ್ಟ್ರಗಲ್ ಮಾಡೋ ಚಾನ್ಸಸ್ ಇದೆ. ಹಾಗೆ ಡಿಸಿಷನ್ ಮೇಕಿಂಗ್. ಸೊ ಶುರುಗೆ ಹೇಳಿದ್ರೆ ಕೋಆಪ್ರೇಷನ್ ತುಂಬ ಇಂಪಾರ್ಟೆಂಟು, ಟೀಮ್ ವರ್ಕ್ ಮಾಡಬೇಕು. ಸೊ ಟೀಮ್ ವರ್ಕಲ್ಲಿ ಡಿಸಿಷನ್ ಮೇಕಿಂಗಲ್ಲಿ ನಿಮಗೆ ನೀವು ಯಾವಾಗಲೂ ನೀವು ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ತೊಗೊಂಡು ರೂಢಿಯಾಗಿ, ಈಗ ನೀವು ಬೇರೆಯವ್ರ ಜೊತೆಗೂ ನಾವು ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಡಿಸಿಷನ್ ತೊಗೊಳೋದಕ್ಕೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತೀರಾ, ಇಂಡಿಸಿಸಿವ್ ಅನಿಸುತ್ತೆ ನಿಮಗೆ. ಸೊ ಬೇರೆಯವ್ರಿಗೋಸ್ಕರ ನೀವು ಚಾಯ್ಸ್ ಮಾಡ್ಕೊಳ್ಳೋದಾದರೆ ಆವಾಗ ನಿಮಗೆ ಇಷ್ಟ ಆಗೋದಿಲ್ಲ, ಹೆಸಿಟೇಷನ್ ಬರುತ್ತೆ. ಹಾಗೆಯೇ ನಿಮಗೆ ರಿಸ್ಕ್ ತೊಗೊಳೋದಕ್ಕೂ ಇಷ್ಟ ಆಗಲಾರ್ದು, ರಿಲೆಕ್ಟೆಂಟ್ ಆಗಿರ್ತೀರ, ನನಗೆ ಈ ರಿಸ್ಕ್ ತೊಗೊಳಕ್ಕಾಗಲ್ಲ, ನಂಗೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತಲೂ ಅನಿಸ್ಬೋದು. ಹಾಗೆಯೇ ಗ್ರೂಪ್ ಸಿಚುವೇಷನಲ್ಲಿ ಅಸರ್ಟ್ ಮಾಡ್ದಲ್ಲೇ ಇರ್ಬೋದು. ಕೆಲವು ಸಲ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಇದು ಬರುತ್ತೆ ಸಿಚುವೇಷನು, ಆವಾಗಲೂ ನಿಮಗೆ ಇಷ್ಟ ಆಗ್ದಲ್ಲೇ ಇರ್ಬೋದು.